ದಕ್ಷಿಣ ಭಾರತದ ಕುಂಭಮೇಳ ಎಂದು ಖ್ಯಾತಿ ಪಡೆದ ಕೊಪ್ಪಳದ ಗವಿಮಠದ ಮಹಾದಾಸೋಹಕ್ಕೆ ಇಂದು ಕೊನೆಯ ದಿನ. ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 18 ದಿನಗಳಿಂದ ಇಲ್ಲಿ ಮಹಾದಾಸೋಹವನ್ನು ಏರ್ಪಡಿಸಲಾಗಿತ್ತು. ಇವತ್ತು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಇಂದು ಭಕ್ತರಿಗೆ ಗೋಧಿ ಹುಗ್ಗಿಯನ್ನು ಇಲ್ಲಿ ಪ್ರಸಾದದ ಮೂಲಕ ನೀಡಲಾಗ್ತಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಇಲ್ಲಿ ಭಕ್ತರು ಸುಮಾರು 85 ಕ್ವಿಂಟಲ್ ಗೋಧಿ ಹುಗ್ಗಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸರಿಸುಮಾರು ಇದು ಕೊಪ್ಪರಿಗೆ ಏನು ಕಾಣುತ್ತೆ, ಈ ಥರದ ಕೊಪ್ಪರಿಗೆಯಲ್ಲಿ ಅಂದಾಜು 8 ಕೊಪ್ಪರಿಗೆಯಲ್ಲಿ ಈಗಾಗಲೇ ಗೋಧಿ ಹುಗ್ಗಿಯನ್ನು ಮಾಡಿರ್ತಕ್ಕಂಥದ್ದು. ಸರಿಸುಮಾರು 85 ಕ್ವಿಂಟಲ್ ಈಗಾಗಲೇ ಗೋಧಿ ಹುಗ್ಗಿಯನ್ನು ಇಲ್ಲಿ ರೆಡಿ ಮಾಡಿ ಅದಕ್ಕೆ ಸುಮಾರು 25 ಕ್ವಿಂಟಲ್ ಗೋಧಿ, 50 ಕ್ವಿಂಟಲ್ ಬೆಲ್ಲವನ್ನು ಬಳಸಿದ್ದಾರೆ. ಜೊತೆಗೆ ಕಡಲೆಬೇಳೆ ಮತ್ತು ಕೊಬ್ಬರಿ, ಹೀಗೆ ಒಟ್ಟು 85 ಕ್ವಿಂಟಲ್ ಇಲ್ಲಿ ಗೋಧಿ ಹುಗ್ಗಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಮಧ್ಯಾಹ್ನದ ವೇಳೆ ಭಕ್ತರು ಜಾಸ್ತಿ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿ ಹುಗ್ಗಿಯನ್ನು ಮಾಡಲು ಇಲ್ಲಿರ್ತಕ್ಕಂತಹ ಭಕ್ತರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಳೆದ ಜನವರಿ 1ರಿಂದ ಇವತ್ತಿನವರೆಗೆ ಅಂದರೆ ಸರಿಸುಮಾರು 18 ದಿನಗಳ ಕಾಲ ಕೊಪ್ಪಳದ ಗವಿಮಠದ ರಥೋತ್ಸವದ ಹಿನ್ನೆಲೆಯಲ್ಲಿ 18 ದಿನಗಳ ಕಾಲ ಇಲ್ಲಿ ಮಹಾದಾಸೋಹವನ್ನು ಏರ್ಪಡಿಸಿದ್ರು. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಇಲ್ಲಿ ಗೋಧಿ ಹುಗ್ಗಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಈ ಗವಿಮಠದ ಜಾತ್ರೆ ಅಂದರೆ ಅಲ್ಲಿ ಪ್ರಮುಖವಾಗಿ ದಾಸೋಹನೇ ಶ್ರೇಷ್ಠ. ದಾಸೋಹದಲ್ಲಿ ಸರಿಸುಮಾರು ಲಕ್ಷಾಂತರ ಭಕ್ತರು ಈ ದಾಸೋಹದಲ್ಲಿ ಭಾಗಿಯಾಗ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದೆಲ್ಲವೂ ಕೂಡ ಮಹಾದಾಸೋಹಕ್ಕೆ ಅಡುಗೆ ಮಾಡಿರ್ತಕ್ಕಂತಹ ಒಂದು ಕೋಣೆ. ಈಗಾಗಲೇ ಸಾಕಷ್ಟು ಕೊಪ್ಪರಿಗೆಯಲ್ಲಿ ಇಲ್ಲಿ ಗೋಧಿ ಹುಗ್ಗಿಯನ್ನು ಮಾಡಿದ್ದಾರೆ. ಜೊತೆಗೆ ಅನ್ನ, ಬದ್ನಿಕಾಯಿ ಪಲ್ಯ, ಜೊತೆಗೆ ಸಾರು ಎಲ್ಲವೂ ಕೂಡ ಇಲ್ಲೇ ರೆಡಿಯಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಭಕ್ತರಿಗೆ ಈಗ ಗೋಧಿ ಹುಗ್ಗಿಯನ್ನು ಅವರು ಉಣಬಡಿಸಲು ಇಲ್ಲಿರ್ತಕ್ಕಂತಹ ಭಕ್ತರು ತೆಗೆದುಕೊಂಡು ಹೋಗ್ತಿದ್ದಾರೆ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಿರ್ಬೋದು, ಅದು ದಾಸೋಹ. ಅಲ್ಲಿ ಲಕ್ಷಾಂತರ ಭಕ್ತರು ಈ ಗೋಧಿ ಹುಗ್ಗಿಯನ್ನು ಸವಿತಾರೆ. ಸರಿಸುಮಾರು 1ನೇ ತಾರೀಕಿಂದ 18 ದಿನಗಳ ಕಾಲ 20 ಲಕ್ಷಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾವಿರಾರು ಭಕ್ತರು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಅಡುಗೆಯನ್ನು ಮಾಡ್ತಾರೆ. ಇವತ್ತು ಬಂದ ಭಕ್ತರಿಗೆ ಗೋಧಿ ಹುಗ್ಗಿಯನ್ನು ವಿಶೇಷವಾಗಿ ಇಲ್ಲಿ ಗವಿಮಠದಿಂದ ವಿಶೇಷವಾಗಿ ಇವತ್ತು ಗೋಧಿ ಹುಗ್ಗಿಯನ್ನು ಕೊಡುತ್ತೆ. ಈ ದಾಸೋಹ ಅಂದರೆ ಕೇವಲ ಸಿಹಿ ಪದಾರ್ಥಗಳ ಜೊತೆಗೆ ಅಂದರೆ ಗೋಧಿ ಹುಗ್ಗಿ ಒಂದೇ ಅಲ್ಲ, ಈ ಬಾರಿ ಮೈಸೂರು ಪಾಕು, ಜಿಲೇಬಿ, ಬೇಸನ್ ಉಂಡಿ, ಹೀಗೆ ನಾನಾ ಥರದ ಸಿಹಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಇವತ್ತು ದಾಸೋಹ ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಭಕ್ತರಿಗೆ ಒಂದು ಸಿಹಿ ಪದಾರ್ಥವನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಸರಿಸುಮಾರು ಈಗಾಗಲೇ 85 ಕ್ವಿಂಟಲ್ ಗೋಧಿ ಹುಗ್ಗಿಯನ್ನು ತಯಾರು ಮಾಡಿದ್ದು, ಸಂಜೆ ವೇಳೆಗೆ ಮಧ್ಯಾಹ್ನದ ನಂತರ ಭಕ್ತರು ಜಾಸ್ತಿ ಆದರೆ ಮತ್ತೆ ಗೋಧಿ ಹುಗ್ಗಿಯನ್ನು ತಯಾರು ಮಾಡ್ತೀವಿ ಅನ್ನೋದು ಮಠದ ಈ ಒಂದು ದಾಸೋಹದ ಉಸ್ತುವಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.